ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಅಂಥದ್ದೊಂದು ಘಟನೆ ಕೂಡ ನಡೆದಿದೆ. ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಸುಮಾರು 2,000 ಕೆಜಿ, ಒಂದಲ್ಲ ಎರಡಲ್ಲ 2,000 ಕೆಜಿ ಸದ್ದಿಲ್ಲದೆ ಈ ಯೂರಿಯಾ ಕಳ್ಳಾಟ ನಡೀತಾ ಇದೆ. ರೈತರಿಗೆ ಕೊಡಬೇಕಾಗಿದ್ದಂತ ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಅನ್ನದಾತರ ತಟ್ಟೆಗೆ ಕೈ ಹಾಕಿದ್ದಾರೆ ಈ ದಂಧೆಕೋರರು. ನೆಲಮಂಗಲದಲ್ಲಿ ಗೋಡೌನ್ ಮೇಲೆ ಡಿಆರ್ಐ ದಾಳಿ ನಡೆಸಿದೆ. 190 ಟನ್ ಸರಿಸುಮಾರು 2,000 ಕೆಜಿ, 200 ರೂಪಾಯಿ ಯೂರಿಯಾ 1,500 ರೂಪಾಯಿಗೆ ಮಾರಾಟ ಮಾಡಿರೋದು. ತಮಿಳುನಾಡಿಗೆ ಕಳಿಸೋದಕ್ಕೆ ಮುಂದಾಗಿದ್ರು ಈ ದಂಧೆಕೋರರು. 4-5 ತಿಂಗಳ ಹಿಂದೆ ಯೂರಿಯಾಗಾಗಿ ರೈತರು ಯಾವ ರೀತಿ ಪರದಾಡ್ತಾ ಇದ್ರು, ಅಂಗಡಿ ಮುಂದೆ ಯಾವ ರೀತಿ ನಿಲ್ತಾ ಇದ್ರು, ರಾತ್ರಿ ಇಡೀ ಯಾವ ರೀತಿ ನಿಲ್ತಾ ಇದ್ರು, ಮಕ್ಕಳನ್ನ ಸ್ಕೂಲಿಗೆ ಕಳಿಸದೆ ಯಾವ ರೀತಿಯಾಗಿ ನಿಲ್ತಾ ಇದ್ರು, ಇದೆಲ್ಲವನ್ನೂ ಕೂಡ ಗಮನಿಸಿದ್ವಿ. ಅಷ್ಟೆಲ್ಲ ರೈತರು ಪರದಾಡ್ತಾ ಇರಬೇಕಾದ್ರೆ ಈ 2,000 ಕೆಜಿ ಯೂರಿಯಾ ಇಟ್ಕೊಂಡು ಅದನ್ನ ತಮಿಳುನಾಡಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ರಲ್ಲ ದಂಧೆಕೋರರು. ಇವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಡಿಆರ್ಐ ದಾಳಿ ನಡೆಸಿದೆ. ಇದನ್ನ ದಾಸ್ತಾನು ಮಾಡಿದ್ದವರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಗಳು ನಡೀತಾ ಇದೆ. 190 ಟನ್ ಅಲ್ಲಿ ಸಿಕ್ಕಿರೋದು. ಯೂರಿಯಾ ಸಿಕ್ಕಿಲ್ಲ. ಬೆಳೆಗಳಿಗೆ ಈ ಸಂದರ್ಭದಲ್ಲಿ ಬೇಕು ಯೂರಿಯಾ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಪರದಾಡ್ತಾ ಇದ್ರು. ಆದ್ರೆ ಇದೆಲ್ಲವೂ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇತ್ತು. ಹಾಗಾದ್ರೆ ಇವರಿಗೆ ಸಿಕ್ಕಿದ ಹೇಗೆ ಅನ್ನುವಂಥ ಪ್ರಶ್ನೆ. 100 ರೂಪಾಯಿ ಯೂರಿಯಾ, 200 ರೂಪಾಯಿ ಯೂರಿಯಾನ 1,500 ರೂಪಾಯಿಗೆ ಇವರು ಸೇಲ್ ಮಾಡ್ತಾ ಇದ್ರು ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಇದೆ. ಆ ರೀತಿ ಸೇಲ್ ಮಾಡುವಂತ ಪರ್ಪಸ್ಗಾಗಿ ಈ ರೀತಿಯಾಗಿ ಮಾಡಿರೋದು, ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಅಂಥದ್ದೊಂದು ಘಟನೆ ಕೂಡ ನಡೆದಿದೆ. ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಸುಮಾರು 2,000 ಕೆಜಿ, ಒಂದಲ್ಲ ಎರಡಲ್ಲ 2,000 ಕೆಜಿ ಸದ್ದಿಲ್ಲದೆ ಈ ಯೂರಿಯಾ ಕಳ್ಳಾಟ ನಡೀತಾ ಇದೆ. ರೈತರಿಗೆ ಕೊಡಬೇಕಾಗಿದ್ದಂತ ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಅನ್ನದಾತರ ತಟ್ಟೆಗೆ ಕೈ ಹಾಕಿದ್ದಾರೆ ಈ ದಂಧೆಕೋರರು. ನೆಲಮಂಗಲದಲ್ಲಿ ಗೋಡೌನ್ ಮೇಲೆ ಡಿಆರ್ಐ ದಾಳಿ ನಡೆಸಿದೆ. 190 ಟನ್ ಸರಿಸುಮಾರು 2,000 ಕೆಜಿ, 200 ರೂಪಾಯಿ ಯೂರಿಯಾ 1,500 ರೂಪಾಯಿಗೆ ಮಾರಾಟ ಮಾಡಿರೋದು. ತಮಿಳುನಾಡಿಗೆ ಕಳಿಸೋದಕ್ಕೆ ಮುಂದಾಗಿದ್ರು ಈ ದಂಧೆಕೋರರು. 4-5 ತಿಂಗಳ ಹಿಂದೆ ಯೂರಿಯಾಗಾಗಿ ರೈತರು ಯಾವ ರೀತಿ ಪರದಾಡ್ತಾ ಇದ್ರು, ಅಂಗಡಿ ಮುಂದೆ ಯಾವ ರೀತಿ ನಿಲ್ತಾ ಇದ್ರು, ರಾತ್ರಿ ಇಡೀ ಯಾವ ರೀತಿ ನಿಲ್ತಾ ಇದ್ರು, ಮಕ್ಕಳನ್ನ ಸ್ಕೂಲಿಗೆ ಕಳಿಸದೆ ಯಾವ ರೀತಿಯಾಗಿ ನಿಲ್ತಾ ಇದ್ರು, ಇದೆಲ್ಲವನ್ನೂ ಕೂಡ ಗಮನಿಸಿದ್ವಿ. ಅಷ್ಟೆಲ್ಲ ರೈತರು ಪರದಾಡ್ತಾ ಇರಬೇಕಾದ್ರೆ ಈ 2,000 ಕೆಜಿ ಯೂರಿಯಾ ಇಟ್ಕೊಂಡು ಅದನ್ನ ತಮಿಳುನಾಡಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ರಲ್ಲ ದಂಧೆಕೋರರು. ಇವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಡಿಆರ್ಐ ದಾಳಿ ನಡೆಸಿದೆ. ಇದನ್ನ ದಾಸ್ತಾನು ಮಾಡಿದ್ದವರು ಯಾರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಗಳು ನಡೀತಾ ಇದೆ. 190 ಟನ್ ಅಲ್ಲಿ ಸಿಕ್ಕಿರೋದು. ಯೂರಿಯಾ ಸಿಕ್ಕಿಲ್ಲ. ಬೆಳೆಗಳಿಗೆ ಈ ಸಂದರ್ಭದಲ್ಲಿ ಬೇಕು ಯೂರಿಯಾ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಪರದಾಡ್ತಾ ಇದ್ರು. ಆದ್ರೆ ಇದೆಲ್ಲವೂ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇತ್ತು. ಹಾಗಾದ್ರೆ ಇವರಿಗೆ ಸಿಕ್ಕಿದ ಹೇಗೆ ಅನ್ನುವಂಥ ಪ್ರಶ್ನೆ. 100 ರೂಪಾಯಿ ಯೂರಿಯಾ, 200 ರೂಪಾಯಿ ಯೂರಿಯಾನ 1,500 ರೂಪಾಯಿಗೆ ಇವರು ಸೇಲ್ ಮಾಡ್ತಾ ಇದ್ರು ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಇದೆ. ಆ ರೀತಿ ಸೇಲ್ ಮಾಡುವಂತ ಪರ್ಪಸ್ಗಾಗಿ ಈ ರೀತಿಯಾಗಿ ಮಾಡಿರೋದು, ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಅಂಥದ್ದೊಂದು ಘಟನೆ ಕೂಡ ನಡೆದಿದೆ. ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಸುಮಾರು 2,000 ಕೆಜಿ, ಒಂದಲ್ಲ ಎರಡಲ್ಲ 2,000 ಕೆಜಿ ಸದ್ದಿಲ್ಲದೆ ಈ ಯೂರಿಯಾ ಕಳ್ಳಾಟ ನಡೀತಾ ಇದೆ. ರೈತರಿಗೆ ಕೊಡಬೇಕಾಗಿದ್ದಂತ ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಅನ್ನದಾತರ ತಟ್ಟೆಗೆ ಕೈ ಹಾಕಿದ್ದಾರೆ ಈ ದಂಧೆಕೋರರು. ನೆಲಮಂಗಲದಲ್ಲಿ ಗೋಡೌನ್ ಮೇಲೆ ಡಿಆರ್ಐ ದಾಳಿ ನಡೆಸಿದೆ. 190 ಟನ್ ಸರಿಸುಮಾರು 2,000 ಕೆಜಿ, 200 ರೂಪಾಯಿ ಯೂರಿಯಾ 1,500 ರೂಪಾಯಿಗೆ ಮಾರಾಟ ಮಾಡಿರೋದು. ತಮಿಳುನಾಡಿಗೆ ಕಳಿಸೋದಕ್ಕೆ ಮುಂದಾಗಿದ್ರು ಈ ದಂಧೆಕೋರರು. 4-5 ತಿಂಗಳ ಹಿಂದೆ
ಯೂರಿಯಾಗಾಗಿ ರೈತರು ಯಾವ ರೀತಿ ಪರದಾಡ್ತಾ ಇದ್ರು, ಅಂಗಡಿ ಮುಂದೆ ಯಾವ ರೀತಿ ನಿಲ್ತಾ ಇದ್ರು, ರಾತ್ರಿ ಇಡೀ ಯಾವ ರೀತಿ ನಿಲ್ತಾ ಇದ್ರು, ಮಕ್ಕಳನ್ನ ಸ್ಕೂಲಿಗೆ ಕಳಿಸದೆ ಯಾವ ರೀತಿಯಾಗಿ ನಿಲ್ತಾ ಇದ್ರು, ಇದೆಲ್ಲವನ್ನೂ ಕೂಡ ಗಮನಿಸಿದ್ವಿ. ಅಷ್ಟೆಲ್ಲ ರೈತರು ಪರದಾಡ್ತಾ ಇರಬೇಕಾದ್ರೆ ಈ 2,000 ಕೆಜಿ ಯೂರಿಯಾ ಇಟ್ಕೊಂಡು ಅದನ್ನ ತಮಿಳುನಾಡಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ರಲ್ಲ ದಂಧೆಕೋರರು, ಇವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಡಿಆರ್ಐ ದಾಳಿ ನಡೆಸಿದೆ. ಇದನ್ನ ದಾಸ್ತಾನು ಮಾಡಿದ್ದವರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಗಳು ನಡೀತಾ ಇದೆ. 190 ಟನ್ ಅಲ್ಲಿ ಸಿಕ್ಕಿರೋದು. ಯೂರಿಯಾ ಸಿಕ್ಕಿಲ್ಲ, ಬೆಳೆಗಳಿಗೆ ಈ ಸಂದರ್ಭದಲ್ಲಿ ಬೇಕು ಯೂರಿಯಾ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಪರದಾಡ್ತಾ ಇದ್ರು. ಆದ್ರೆ ಇದೆಲ್ಲವೂ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇತ್ತು. ಹಾಗಾದ್ರೆ ಇವರಿಗೆ ಸಿಕ್ಕಿದ ಹೇಗೆ ಅನ್ನುವಂತ ಪ್ರಶ್ನೆ. 100 ರೂಪಾಯಿ ಯೂರಿಯಾ, 200 ರೂಪಾಯಿ ಯೂರಿಯಾನ 1,500 ರೂಪಾಯಿಗೆ ಇವರು ಸೇಲ್ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಆ ರೀತಿ ಸೇಲ್ ಮಾಡುವಂತ ಪರ್ಪಸ್ಗಾಗಿ ಈ ರೀತಿಯಾಗಿ ಮಾಡಿರೋದು, ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ರು ಅನ್ನುವಂತ ಮಾಹಿತಿ. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಯೂರಿಯಾ ಕಳ್ಳಾಟ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಅಂಥದ್ದೊಂದು ಘಟನೆ ಕೂಡ ನಡೆದಿದೆ. ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಸುಮಾರು 2,000 ಕೆಜಿ, ಒಂದಲ್ಲ ಎರಡಲ್ಲ 2,000 ಕೆಜಿ ಸದ್ದಿಲ್ಲದೆ ಈ ಯೂರಿಯಾ ಕಳ್ಳಾಟ ನಡೀತಾ ಇದೆ. ರೈತರಿಗೆ ಕೊಡಬೇಕಾಗಿದ್ದಂತ ಯೂರಿಯಾ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇದೆ. ಅನ್ನದಾತರ ತಟ್ಟೆಗೆ ಕೈ ಹಾಕಿದ್ದಾರೆ ಈ ದಂಧೆಕೋರರು. ನೆಲಮಂಗಲದಲ್ಲಿ ಗೋಡೌನ್ ಮೇಲೆ ಡಿಆರ್ಐ ದಾಳಿ ನಡೆಸಿದೆ. 190 ಟನ್, ಸರಿಸುಮಾರು 2,000 ಕೆಜಿ. 200 ರೂಪಾಯಿ ಯೂರಿಯಾ 1,500 ರೂಪಾಯಿಗೆ ಮಾರಾಟ ಮಾಡಿರೋದು. ತಮಿಳುನಾಡಿಗೆ ಕಳಿಸೋದಕ್ಕೆ ಮುಂದಾಗಿದ್ರು ಈ ದಂಧೆಕೋರರು. 4-5 ತಿಂಗಳ ಹಿಂದೆ ಯೂರಿಯಾಗಾಗಿ ರೈತರು ಯಾವ ರೀತಿ ಪರದಾಡ್ತಾ ಇದ್ರು, ಅಂಗಡಿ ಮುಂದೆ ಯಾವ ರೀತಿ ನಿಲ್ತಾ ಇದ್ರು, ರಾತ್ರಿ ಇಡೀ ಯಾವ ರೀತಿ ನಿಲ್ತಾ ಇದ್ರು, ಮಕ್ಕಳನ್ನ ಸ್ಕೂಲಿಗೆ ಕಳಿಸದೆ ಯಾವ ರೀತಿಯಾಗಿ ನಿಲ್ತಾ ಇದ್ರು, ಇದೆಲ್ಲವನ್ನೂ ಕೂಡ ಗಮನಿಸಿದ್ವಿ. ಅಷ್ಟೆಲ್ಲ ರೈತರು ಪರದಾಡ್ತಾ ಇರಬೇಕಾದ್ರೆ ಈ 2,000 ಕೆಜಿ ಯೂರಿಯಾ ಇಟ್ಕೊಂಡು ಅದನ್ನ ತಮಿಳುನಾಡಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ರಲ್ಲ ದಂಧೆಕೋರರು, ಇವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಡಿಆರ್ಐ ದಾಳಿ ನಡೆಸಿದೆ. ಇದನ್ನ ದಾಸ್ತಾನು ಮಾಡಿದ್ದವರು ಯಾರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಗಳು ನಡೀತಾ ಇದೆ. 190 ಟನ್ ಅಲ್ಲಿ ಸಿಕ್ಕಿರೋದು. ಯೂರಿಯಾ ಸಿಕ್ಕಿಲ್ಲ, ಬೆಳೆಗಳಿಗೆ ಈ ಸಂದರ್ಭದಲ್ಲಿ ಬೇಕು ಯೂರಿಯಾ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಪರದಾಡ್ತಾ ಇದ್ರು. ಆದ್ರೆ ಇದೆಲ್ಲವೂ ಕಾಳಸಂತೆಯಲ್ಲಿ ಸೇಲ್ ಆಗ್ತಾ ಇತ್ತು. ಹಾಗಾದ್ರೆ ಇವರಿಗೆ ಸಿಕ್ಕಿದ ಹೇಗೆ ಅನ್ನುವಂತ ಪ್ರಶ್ನೆ. 100 ರೂಪಾಯಿ ಯೂರಿಯಾ, 200 ರೂಪಾಯಿ ಯೂರಿಯಾನ 1,500 ರೂಪಾಯಿಗೆ ಇವರು ಸೇಲ್ ಮಾಡ್ತಾ ಇದ್ರು ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಆ ರೀತಿ ಸೇಲ್ ಮಾಡುವಂತ ಪರ್ಪಸ್ಗಾಗಿ ಈ ರೀತಿಯಾಗಿ ಮಾಡಿರೋದು, ಅಕ್ರಮವಾಗಿ ದಾಸ್ತಾನು ಮಾಡಿ ಇಟ್ಕೊಂಡಿದ್ರು ಅನ್ನುವಂತ ಮಾಹಿತಿ.